ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನಿನ್ನೆ ತಮಿಳುನಾಡಿನ ಕರೂರಿನಲ್ಲಿ ಹೃದಯ ವಿದ್ರಾವಕವಾದಂತಹ ಘಟನೆ ನಡೆದು ಹೋಯಿತು. ಟಿವಿಕೆ ನಟ ವಿಜಯ್ ಸ್ಥಾಪನೆ ಮಾಡಿರುವಂತಹ ಹೊಸ ಪಕ್ಷ ತಮಿಳಗ ವೆಟ್ರಿ ಕಳಗಂ ಅನ್ನುವಂತಹ ಪಕ್ಷದ ಒಂದು ರ್ಯಾಲಿ ಇತ್ತು. ಆ ರ್ಯಾಲಿಯಲ್ಲಿ ಭೀಕರವಾದಂತಹ ಕಾಲ್ತುಳಿತ ಆಗಿ ಇಲ್ಲಿಯವರೆಗೆ 40 ಜನ ಪ್ರಾಣ ಬಿಟ್ಟಿದ್ದಾರೆ. ಇನ್ನೂ 50 ಜನ ಸೀರಿಯಸ್ ಆಗಿ ಆಸ್ಪತ್ರೆಗಳಲ್ಲಿದ್ದಾರೆ. ಒಟ್ಟಾರೆಯಾಗಿ 100 ಜನ ಗಾಯಗೊಂಡಿದ್ದಾರೆ. ಅದರಲ್ಲಿ ಇನ್ನೂ 50 ಜನ ಗಂಭೀರವಾಗಿದ್ದಾರೆ. 40 ಜನ ಈಗಾಗಲೇ ಪ್ರಾಣ ಬಿಟ್ಟಿದ್ದಾರೆ. ಅದರಲ್ಲಿ 10 ಜನ ಸಣ್ಣ ಸಣ್ಣ ಮಕ್ಕಳು, ಅದರಲ್ಲಿ 1 ವರ್ಷದ ಮಗುವು ಸಹ ಸೇರಿದೆ. 1 ವರ್ಷದ ಮಗು ಸಹ ಸೇರಿದೆ. ಆ ಮಟ್ಟಕ್ಕೆ ಕಾಲ್ತುಳಿತ ಆಯಿತು. ಸೊ ಏನಿಡೀ ಪ್ರಕರಣ ಮತ್ತು ನಾನು ನೋಡಿದಂತೆ ತಮಿಳುನಾಡಿನ ಪಾಲಿಟಿಕ್ಸ್ ಅನ್ನ, ಇತ್ತೀಚಿನ ಪಾಲಿಟಿಕ್ಸ್ ಆಫ್ಟರ್ ವಿಜಯ್ ಸೆಂಟ್ರಿ, ಟಿವಿಕೆ ಅನ್ನುವಂತಹ ಪಕ್ಷ ಉದಯಿಸಿದ ನಂತರ ತಮಿಳುನಾಡಿನಲ್ಲಿ ನಡೀತಿರುವ ರಾಜಕೀಯ ಚಟುವಟಿಕೆಗಳು, ಲೆಕ್ಕಾಚಾರಗಳನ್ನು ನೋಡಿದಾಗ ಇಂತಹದ್ದೊಂದು ಘಟನೆ ನಡೆಯಬೇಕು ಅಂತ ವಿಜಯ್ ಪಕ್ಷ ಟಿವಿಕೆನು ಅನ್ಕೊಂಡಿತ್ತು, DMKನು ಕಾಯ್ತಾ ಇತ್ತು. ಆಗಬೇಕು ಏನಾದರೂ ದೊಡ್ಡ ದುರಂತ. ಯಾಕೆ ನನಗೆ ಹಂಗನ್ಸುತ್ತೆ ಅನ್ನೋದನ್ನು ಸಹ ನಿಮಗೆ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಮೊದಲಿಗೆ ಘಟನೆ ಏನಾಯಿತು. ಟಿವಿಕೆ ಪಕ್ಷ ಸ್ಥಾಪನೆಯ ನಂತರ ದೊಡ್ಡ ದೊಡ್ಡ ಸಮಾವೇಶಗಳ ಜೊತೆಗೇನೆ ಪ್ರತಿ ವಾರ ಶನಿವಾರ ಸಂಜೆ ಒಂದೊಂದು ಜಿಲ್ಲೆಗೆ ಹೋಗಿ ನಟ ವಿಜಯ್ ತಮ್ಮ ಪಕ್ಷದ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ. ಅದು ಒಂದು ಸಮಾವೇಶದ ರೀತಿಯಲ್ಲಿ ಇರೋದಿಲ್ಲ. ಒಂದು ರಸ್ತೆಯಲ್ಲಿ ತಮ್ಮ ವ್ಯಾನ್ ಅನ್ನು ನಿಲ್ಲಿಸ್ಕೊಂಡು ಅಲ್ಲಿ ಸೇರುವ ಜನರನ್ನು ಉದ್ದೇಶಿಸಿ ಮಾತಾಡ್ತಾರೆ. ಅದರಲ್ಲಿ ಅವರು ಮಾತಾಡೋದು ಎರಡೇ ವಿಚಾರ. ಒಂದು, 2026ರ ವಿಧಾನಸಭಾ ಚುನಾವಣೆಯಲ್ಲಿ ಪೈಪೋಟಿ ಇರೋದು ನಮಗೂ DMKಗೂ, ಟಿವಿಕೆಗೂ DMKಗೂ ಅಷ್ಟೇ, ಬೇರೆ ಯಾರು ಇಲ್ಲ ಅನ್ನೋ ವಿಚಾರ ಹೇಳ್ತಾರೆ. ಇನ್ನೊಂದು, ಆ ಜಿಲ್ಲೆಗೆ ಯಾವ ಜಿಲ್ಲೆಗೆ ಹೋಗ್ತಾರೋ ಆ ಜಿಲ್ಲೆಯ ಸಮಸ್ಯೆಗಳೇನು, ಆ ಜಿಲ್ಲೆಗೆ ಕಳೆದ ಬಾರಿ DMK ಕೊಟ್ಟ ಆಶ್ವಾಸನೆಗಳೇನು, ಅವು ನೆರವೇರಿದ್ದಾವ ಇಲ್ಲವಾ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಈ ಎರಡು ಅಂಶಗಳನ್ನು ಇಟ್ಕೊಂಡು ಅವರು ಪ್ರತಿ ಶನಿವಾರ ಸಂಜೆ ಒಂದೊಂದು ಜಿಲ್ಲೆಗೆ ಹೋಗಿ ಮಾತಾಡ್ತಾರೆ. ಇಲ್ಲಿ ಅವರಿಗೆ 4-5 ಕಡೆ ಹೋಗಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಾರೆ. 2 ಕಾರಣಕ್ಕೆ. ಒಂದು, ಈಸ್ ಎ ಫಿಲಮ್ ಸ್ಟಾರ್, ಅವರೊಂದು ದೊಡ್ಡ ಸೂಪರ್ ಸ್ಟಾರ್. ಅವ್ರನ್ನ ನೋಡೋದಕ್ಕೆ ಜನ ಬಂದೇ ಬರ್ತಾರೆ. ನಮ್ಮಲ್ಲಿ ಆ ಕ್ರೇಜ್ಗೆ, ಈ ದೇಶದಲ್ಲಿ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಸಿನಿಮಾ ನಟರನ್ನ ನೋಡೋದು ಒಂದು ಕ್ರೇಜ್. ಆ ಕ್ರೇಜ್ಗೆ ಲಕ್ಷಾಂತರ ಜನ ಬರ್ತಾರೆ. ಹಾಗೆಯೇ ನಿನ್ನೆ ಕರೂರು, ತಮಿಳುನಾಡಿನ ಕರೂರು ಅನ್ನುವ ಭಾಗದಲ್ಲಿ, ಜಿಲ್ಲೆಯಲ್ಲಿ ಆ ಒಂದು ರ್ಯಾಲಿಯನ್ನು ಇಟ್ಕೊಂಡಿದ್ರು. ಆ ರ್ಯಾಲಿಯನ್ನ ಒಂದು ದೊಡ್ಡ ರಸ್ತೆ, ಉದ್ದಕ್ಕೆ ಇರುವ ರಸ್ತೆ, ಪೊಲೀಸರ ಪ್ರಕಾರ ಅಲ್ಲಿ 10,000 ಜನ ಸೇರಬಹುದು. 10,000 ಜನ ಸೇರಬಹುದು. ಟಿವಿಕೆ ಅನ್ನುವಂತಹ ಪಕ್ಷ, ವಿಜಯ್ ಅವರ ಪಕ್ಷವು ಸಹ 10,000 ಜನ ಅಂದಾಜಿಸ್ತಾ ಇದ್ದೀವಿ ಅಂತ ಹೇಳಿನೇ ಪರ್ಮಿಷನ್ ತಗೊಂಡಿದೆ. 18 ರೂಲ್ಸ್ ಅನ್ನ ಹಾಕಿ ಅದಕ್ಕೆ ಪರ್ಮಿಷನ್ ಅನ್ನ ಕೊಟ್ಟಿದ್ರು. ಪೊಲೀಸರ ವಾದ ಏನು, ಟಿವಿಕೆ ವಾದ ಏನು, ಅದನ್ನ ಆಮೇಲೆ ವಿವರಿಸ್ತೀನಿ. ಮತ್ತು DMK ಹೇಗೆ ಸೈಲೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಸಹ ಆಮೇಲೆ ವಿವರಿಸ್ತೀನಿ. ಮೊದಲಿಗೆ 10,000 ಜನ ಸೇರಬಹುದು ಅಂತ ಅಂದಾಜಿಸಲಾಯಿತು. ಘೋಷಣೆಯಾಗಿದ್ದು ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ವಿಜಯ್ ಆ ಸ್ಥಳಕ್ಕೆ ಬರ್ತಾರೆ ಅಂತ. ಸೂಪರ್ ಸ್ಟಾರ್ ಬರೋದು, ಕರೂರು ಸ್ವಲ್ಪ ರೂರಲ್ ಪ್ರದೇಶ, ಗ್ರಾಮೀಣ ಪ್ರದೇಶ, ಕ್ರೇಜ್ ಹೆಚ್ಚಿಗೆನೇ ಇರುತ್ತೆ. ಆ ಥರ ಸೂಪರ್ ಸ್ಟಾರ್ ಪದೇ ಬರಲ್ಲ. ಯಾವತ್ತೋ ವರ್ಷಕ್ಕೆ 2 ವರ್ಷಕ್ಕೆ ಒಂದ್ಸಲ ಕಾಣಿಸ್ಕೋಬಹುದು ಅಂತ ಪ್ರದೇಶಗಳಲ್ಲಿ. ಜನ ಬೆಳಗ್ಗೆಯಿಂದನೇ ಬರೋಕ್ಕೆ ಶುರು ಮಾಡಿದ್ರು. 11:15ಗೆ ಬರಬೇಕಾಗಿದ್ದಂತಹ ವಿಜಯ್ ಅಲ್ಲಿಗೆ ತಲುಪುವ ಹೊತ್ತಿಗೆ 6:15 ಆಗಿತ್ತು ಸಂಜೆ. ಅಂದರೆ ಸುಮಾರು 6-7 ಗಂಟೆಗಳಿಂದ ಜನ ಕಾಯ್ತಿದ್ರು. ಅಲ್ಲಿ ಯಾವುದೇ ವ್ಯವಸ್ಥೆ ಇರಲಿಲ್ಲ. ಯಾಕೆಂದ್ರೆ ಅದು ಒಂದು ಸಮಾವೇಶದ ರೀತಿಯಲ್ಲಿಲ್ಲ, ರೋಡು. ಆ ರೋಡನ್ನು ನಿಮ್ಗಾಗಿ ಬಿಟ್ಕೊಟ್ಟಿದ್ದಾರೆ. ಅಲ್ಲಿ ನಿಮ್ಮ ವ್ಯಾನ್ ಬರುತ್ತೆ, ನೀವು ನಿಂತ್ಕೊಳ್ತೀರಿ, ವ್ಯಾನ್ ಮೇಲೆ ನಿಂತ್ಕೊಂಡು ನೀವು ಭಾಷಣ ಮಾಡ್ತೀರಿ, ಸುತ್ತ ಜನ ಸೇರಿಕೊಂಡು ಕೇಳಿಸ್ಕೊಳ್ತಾರೆ. ಸಮಾವೇಶ ಆದರೆ ಫುಡ್ಡು, ವಾಟರು ಎಲ್ಲ ವ್ಯವಸ್ಥೆಗಳಾಗ್ತವೆ. ಇಲ್ಲಿ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ತಡವಾಗಿ ಬಂದರು ಅದನ್ನು ಸಹ ಮುಂದೆ ಹೇಳ್ತೀನಿ. ಟಿವಿಕೆ ವಾದಗಳು, DMK ವಾದ, ಪೊಲೀಸರ ವಾದ, ಎಲ್ಲದರ ಬಗ್ಗೆ. ಸೊ ಅವರ ಭಾಷಣ ಆರಂಭಿಸಿದ ತಕ್ಷಣನೇ ಎಲ್ಲ ಕಡೆಯಿಂದ ಬಂದು ಆ ವ್ಯಾನಿಗೆ ಮುತ್ಕೊಂಡ್ರು. 32,000 ಜನ ಸೇರಿದ್ರು ಅಂತ ಅಂದಾಜಿಸ್ತಾರೆ ಪೊಲೀಸರು. 10,000 ಕೆಪಾಸಿಟಿ ಅಥವಾ ಜಾಗ ಅಲ್ಲಿರೋದು.
32,000 ಬಂದರು ಅಂದ್ರೆ 3 ಪಟ್ಟಿಗಿಂತ ಜಾಸ್ತಿ ಜನ ಬಂದರು. ಅಲ್ಲಿಗೆ ಕಾಲು ತುಳಿತ ಆಗೋದು ಪಕ್ಕ ಆಗಿತ್ತು. ಆದರೂ ಸಹ ವಿಜಯ್ಗೆ ಆ ಸೂಚನೆ ಸಿಗಲಿಲ್ವಾ ಅನ್ನುವ ಪ್ರಶ್ನೆಗಳು ಬರ್ತವೆ. ಬಟ್ ಹಿ ಕಂಟಿನ್ಯೂಡ್ ಇಸ್ ಸ್ಪೀಚ್. ಆರಂಭದಲ್ಲೇ ಸ್ವಲ್ಪ ಒಂದು 10 ನಿಮಿಷ ಮಾತನಾಡಿದ ತಕ್ಷಣನೇ ಒಂದಷ್ಟು ಜನ ತಲೆ ಸುತ್ತಿ ಬೀಳೋದು, ಅಲ್ಲಲ್ಲಿ ಕೆಳಗಡೆ ಬೀಳೋದು ನಡೀತಾ ಇತ್ತು. ಯಾಕೆಂದ್ರೆ ಅವರು ಸುಮಾರು 6-7 ಗಂಟೆಗಳಿಂದ ಮೇ ಬಿ ನೀರಿಲ್ಲದೆ, ಊಟ ಇಲ್ಲದೆ, ತಿಂಡಿ ಇಲ್ಲದೆ ನಿಂತಿರಬಹುದು, ಅಥವಾ ಬಿಸಿಲಿಗೆ ನಿಂತಿದ್ರು ವಿಜಯ್ನ ನೋಡೋಕೆ ಅಂತ. ಮಧ್ಯಾಹ್ನಕ್ಕೆ ಬಂದಿದ್ರು, ಬೆಳಗ್ಗೆಯಿಂದನೇ ಬಂದಿದ್ರು, ಆ ಕಾರಣಕ್ಕೆ ಬೀಳ್ತಿದ್ರು. ವಿಜಯ್ ಸ್ವತಃ ತನ್ನ ವ್ಯಾನಲ್ಲಿದ್ದಂತಹ ಸಾಕಷ್ಟು ನೀರು ಬಾಟ್ಲುಗಳನ್ನ ಎಸೀತಾ ಇದ್ರು. ತಗೊಳ್ಳಿ, ಕುಡೀರಿ ಕುಡೀರಿ, ಆಂಬುಲೆನ್ಸ್ ಕರೆಸಿ, ಯಾರಾದರೂ ಅಸ್ವಸ್ಥರಾಗಿದ್ರೆ ಅವ್ನು ಕಳಿಸ್ಕೊಡಿ ಅಂತ. ಆದರೂ ಭಾಷಣ ನಿಲ್ಲಿಸಲಿಲ್ಲ. ಮತ್ತೆ ನಾನು ಮತ್ತೆ ಆರಂಭಿಸ್ಲಾ ಅಂತ ಅವ್ರ ಮಾತನ್ನ ಆರಂಭಿಸ್ಕೊಂಡು ಹೋಗ್ತಿದ್ರು. ಆದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾನೆ ಇತ್ತು. ಯಾಕೆಂದ್ರೆ ಅಷ್ಟು ಹೊತ್ತಿಂದ ಕಾಯ್ತಿದ್ದಂತಹ ಜನ ಸುಸ್ತಾಗಿರ್ತಾರೆ, ಬಿಸಿಲಿಗೆ, ನೀರು ಅಥವಾ ಇನ್ನೇನೋ ಸಮಸ್ಯೆಯಿಂದ ತ್ರಾಸಾಗಿರುತ್ತೆ. ಅದಕ್ಕೆ ಒಟ್ಟಿಗೆ ಮುತ್ಕೊಂಡಾಗ ಅಷ್ಟು ಜನ ಅಲುಗಾಡ್ಲಿಕ್ಕೆ ಜಾಗ ಇಲ್ಲದಷ್ಟು ಒಬ್ಬರ ಮೈ ಮೇಲೆ ಒಬ್ಬರು ಬಿದ್ದು ನೋಡೋದಕ್ಕೆ ಬಂದಿದ್ರು. ಅಲ್ಲಿಗೆ ಕಾಲು ತುಳಿತ ಆಲ್ಮೋಸ್ಟ್ ಶುರುವಾಗಿದೆ. ಆದರೂ ವಿಜಯ್ಗೆ ಅದು ಅರ್ಥ ಆಗ್ಲಿಲ್ವಾ, ಬೇಕು ಅಂತ ಮಾಡಿದ್ರ, ಕಂಟಿನ್ಯೂ ಮಾಡಿದ್ರ ಸ್ಪೀಚು. ಆದರೆ ಒಂದು ಹಂತಕ್ಕೆ ಸುಮಾರು 15 ನಿಮಿಷ ಮಾತಾಡಿದ ನಂತರ ಸ್ಪಷ್ಟ ಆಯಿತು ಇಲ್ಲಿ ಏನೋ ದುರಂತ ನಡೀತದೆ ಅಂತ. ಆಗ ಬೇಗ ಒಂದು 4 ಮಾತಾಡಿ ಅವರ ಭಾಷಣವನ್ನು ಮುಗಿಸಿ ಅವರು ವ್ಯಾನ್ ಒಳಗಡೆ ಕೂತ್ಕೊಂಡ್ರು. ಆ ನಂತರ ಆಂಬ್ಯುಲೆನ್ಸ್ಗಳು ಮೊಳಗೋದಕ್ಕೆ ಶುರುವಾದವು. ಯಾಕೆಂದ್ರೆ ಕಾಲು ತುಳಿತ ಆಗಿದೆ, ಸಾಕಷ್ಟು ಜನರಿಗೆ ಗಾಯಗಳಾಗಿದ್ದಾವೆ ಅಂತ ಸ್ವತಃ TVK ಪಕ್ಷ, ಸ್ವತಃ ವಿಜಯ್ ಕಡೆಯವರೇ ಫೋನ್ ಮಾಡಿ ಆಂಬ್ಯುಲೆನ್ಸ್ಗಳನ್ನು ಕರೆಸ್ಕೊಂಡ್ರು. ಏನೋ ಸಣ್ಣ ಪುಟ್ಟ ಒಬ್ರು ಇಬ್ರು ಕಾಲು ತುಳಿತ ಆಗಿರಬಹುದು, ಗಾಯ ಆಗಿರುತ್ತೆ ಅಂತ ಅನ್ಕೊಂಡು ಆರಂಭದಲ್ಲಿದ್ದಂತಹದ್ದು ಬ್ಯಾಕ್ ಟು ಬ್ಯಾಕ್ ಆಂಬ್ಯುಲೆನ್ಸ್ಗಳು ಸುತ್ತಮುತ್ತ ಇಲ್ದ ಎಲ್ಲ ಆಸ್ಪತ್ರೆಗಳಿಗೂ ಹೋಗೋಕೆ ಶುರು ಮಾಡಿದ್ವು, ಗೌರ್ಮೆಂಟ್ ಹಾಸ್ಪಿಟ್ಲಿಗೂ ಬರೋಕ್ಕೆ ಶುರು ಮಾಡಿದ್ವು. ಒಂದಲ್ಲ ಎರಡಲ್ಲ 100 ಜನಕ್ಕೂ ಹೆಚ್ಚು ಜನ ಬಂದರು. ತಂದು ನೋಡಿದ್ರೆ ಸತ್ತೇ ಹೋಗಿದ್ದಾರೆ. ಆರಂಭದಲ್ಲಿ ತಂದ ತಕ್ಷಣನೇ 29 ಜನ ಸತ್ತು ಹೋಗಿದ್ರು. ಅದರಲ್ಲಿ 7 ಜನ ಮಕ್ಕಳಿದ್ರು. ಆ ನಂತರ ಅದರ ಸಂಖ್ಯೆ ಏರಿಕೆ ಆಗ್ತಾನೆ ಹೋಗ್ತಾ, ರಾತ್ರಿ ಆಗ್ತಾ ಏರಿಕೆ ಆಗ್ತಾ ಗಂಭೀರವಾಗಿ ಗಾಯಗೊಂಡಿದ್ದವರಲ್ಲಿ ಒಬ್ಬೊಬ್ಬರೇ ತೀರ್ಕೊಳ್ಳೋಕೆ ಶುರುವಾದರು. ಈ ಹೊತ್ತಿಗೆ 40 ಜನ ಪ್ರಾಣ ಬಿಟ್ಟಿದ್ದಾರೆ. ಅದರಲ್ಲಿ 10 ಜನ ಮಕ್ಕಳು, 10 ಜನ ಪುಟ್ಟ ಮಕ್ಕಳು, ಒಂದು ಮಗು, 1 ವರ್ಷದ ಮಗು. ಇದು ಅಲ್ಲಿ ನಡೆದಿರುವಂತಹ ಘಟನೆ. ಇನ್ನು ಈಗ ಬರೋಣ, ದೋಷ, ಆರೋಪ, ಪ್ರತ್ಯಾರೋಪ ಏನು ಎತ್ತ ಅಂತ. ಪೊಲೀಸರ ವರ್ಷನನ್ನು ಕೇಳೋದಾದ್ರೆ, ನಾವು 50 ಜನಕ್ಕೆ ಒಂದು ಪೊಲೀಸ್ ಲೆಕ್ಕದಲ್ಲಿ ಪೊಲೀಸ್ ವ್ಯವಸ್ಥೆ ಮಾಡಿದ್ವಿ, 10,000 ಜನ ಅಂತ ಅವರು ಹೇಳಿದ್ರು. ಅದಕ್ಕೆ ಲೆಕ್ಕವಾಗಿ ನಾವು 500 ಜನ ಪೊಲೀಸರನ್ನ ಹಾಕಿದ್ವಿ. ಇನ್ನೇನು ನಾವು ಮಾಡಬೇಕಾಗತ್ತೆ? ಅಲ್ಲಿ ಕಾಲು ತುಳಿದಾಗಿದ್ದಕ್ಕೆ ಕಾರಣನೇ, ಆ ದುರ್ಘಟನೆಗೆ ಕಾರಣನೇ TVK ಪಕ್ಷದ ನಿರ್ಲಕ್ಷ್ಯ, ವಿಜಯ್ ನಿರ್ಲಕ್ಷ್ಯ. 11:45 12 ಗಂಟೆಗೆ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿ 6 ಅವರ್ 7 ಅವರ್ ವೆಯ್ಟ್ ಮಾಡಿಸಿ ಅಷ್ಟೊತ್ತಿಗೆ ಬಂದಿರೋದು. ಅಷ್ಟೊತ್ತು ಕಾಯ್ತಾನೆ ಸುಸ್ತಾಗಿದ್ರು. ಆ ನಂತರ ಒಬ್ಬರ ಮೇಲೆ ಒಬ್ಬರು ಬಿದ್ದಾಗ 32,000ಕ್ಕೂ ಹೆಚ್ಚು ಜನ ಸೇರಿದಾಗ ದುರಂತ ನಡೆದೇ ಹೋಯ್ತು. ನಾವೇನ್ ಮಾಡೋಕ್ಕಾಗತ್ತೆ? ಇದು ಕಂಪ್ಲೀಟ್ ಆಗಿ TVK ಪಕ್ಷದ ಜವಾಬ್ದಾರಿ, ಅವರ ಬೇಜವಾಬ್ದಾರಿ, ಅವರೇ ಇದಕ್ಕೆ ಅಪರಾಧಿಗಳು ಅಂತ ಹೇಳಿ ಅಲ್ಲಿ ಆರ್ಗನೈಸರ್, ಆ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಮೇಲೆ ಕೇಸ್ ಹಾಕಿದ್ದಾರೆ ಪೊಲೀಸರು. ಅಲ್ಲಿಗೆ ಪೊಲೀಸರು ನಮ್ಮ ಕಡೆಯಿಂದ ಯಾವ ತಪ್ಪು ಇಲ್ಲ, ನಾವೆಲ್ಲ ಸರಿಯಾಗಿ ಮಾಡಿದ್ವಿ ಅಂತ ಅವ್ರು ಹೇಳಿದ್ರು. TVK ಪಕ್ಷದವರು ಹೇಳ್ತಾ ಇದ್ದಾರೆ, ನಾವು ಅಷ್ಟು ತಡವಾಗಿ ಬರೋದಕ್ಕೆ ಕಾರಣನೇ ಪೊಲೀಸರು. ನಮಗೆ ರೋಡ್ ಕ್ಲಿಯರೆನ್ಸ್ಗಳು ಸರಿಯಾಗಿ ಮಾಡಿಕೊಡ್ಲಿಲ್ಲ. ದಾರಿ ಉದ್ದಕ್ಕೂ ಜನ, ನಾವು ನಿಧಾನಕ್ಕೆ ಬರಬೇಕಾಯ್ತು. ಮಧ್ಯಾಹ್ನದಿಂದ ನಾವು ರೋಡಲ್ಲೇ ಇದ್ದೀವಿ, ತಲುಪೋದು ಇಷ್ಟೊತ್ತಾಯ್ತು. ಯಾರು ಹೊಣೆ? ಪೊಲೀಸರೇ ಹೊಣೆ, ನಮಗೆ ಸರಿಯಾಗಿ ದಾರಿ ಮಾಡಿಕೊಡ್ಲಿಲ್ಲ. ಅದರ ಜೊತೆಗೆ TVK ಹೇಳ್ತಾ ಇದೆ, ಇದು DMK ಷಡ್ಯಂತ್ರ, ಏನೋ ನಡೆದಿದೆ, ಏನೋ ಮಾಡಿದ್ದಾರೆ ಷಡ್ಯಂತ್ರ. ನಾವು ಸ್ಥಳೀಯ ಪೊಲೀಸರಿಂದ ತನಿಖೆಯನ್ನು ಒಪ್ಪಿಕೊಳ್ಳೋದಿಲ್ಲ. ಒಂದು ಇಂಡಿಪೆಂಡೆಂಟ್ ಎನ್ಕ್ವೈರಿ ಕಮಿಷನ್ ಮಾಡಿ, ಇಲ್ಲ CBIಗೆ ಕೊಡಿ ಅಂತ TVK ಪಕ್ಷ ಹೇಳ್ತಾ ಇದೆ. ನಾವು ಕೋರ್ಟಿಗೆ ಹೋಗ್ತಿದ್ದೀವಿ, ಸೋಮವಾರ ಕೋರ್ಟ್ ಬಾಗಿಲು ತೆಗೆದ ತಕ್ಷಣ ನಾವು ಅರ್ಜಿ ಹಾಕ್ತೀವಿ, ಇದಕ್ಕೆ CBI ಎನ್ಕ್ವೈರಿನೇ ಆಗಬೇಕು, ನಾವು ಕೋರ್ಟ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಅದರ ಜೊತೆಗೆ TVK ಪಕ್ಷ ಮೃತರಾದ ಪ್ರತಿಯೊಬ್ಬರಿಗೂ ಸಹ 20 ಲಕ್ಷ ರೂಪಾಯಿಯನ್ನು ಘೋಷಣೆ ಮಾಡಿದೆ.
ಗಾಯಾಳುಗಳಿಗೂ ಒಂದಷ್ಟು ಘೋಷಣೆಯನ್ನು ಮಾಡಿಕೊಂಡಿದೆ. ಪ್ರತಿಯೊಬ್ಬರಿಗೂ ಕೂಡ ಆ ಕುಟುಂಬಕ್ಕೆ 20 ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅಂತ. ಅದರ ಜೊತೆಗೆ ವಿಜಯ್ ಕೊಡಲೇಬೇಕಾದಂಥ ಹೇಳಿಕೆ, ಇದರಿಂದ ನಾನು ಜರ್ಜರಿತನಾಗಿದ್ದೇನೆ, ಹೃದಯ ಹೊಡೆದು ಹೋಗಿದೆ, ಬಿಕ್ಕಳಿಸ್ತಾ ಇದ್ದೀನಿ ಅಂತೆಲ್ಲ ಬರ್ಕೊಂಡಿದ್ದಾರೆ. ಎಕ್ಸ್ ಪೋಸ್ಟಲ್ಲಿ ಪೋಸ್ಟ್ ಹಾಕ್ಕೊಂಡಿದ್ದಾರೆ. ಅದು TVK ಕಡೆಯಿಂದ ಬಂದಿತ್ತು. ಇನ್ನು DMK ಅಲ್ಲಿ ಸರ್ಕಾರ ನಡೆಸ್ತಾ ಇರುವಂತಹ DMK ಆ ಪಕ್ಷ ವೆರಿ ಸರ್ಪ್ರೈಸಿಂಗ್ಲಿ TVK ಪಕ್ಷನ ಅಟ್ಯಾಕೇ ಮಾಡ್ತಿಲ್ಲ. ಅವ್ರು ಹೇಳ್ತಾ ಇರೋದೇನೆಂದ್ರೆ, ಈ ಸಂದರ್ಭದಲ್ಲಿ ರಾಜಕೀಯ ಬೇಡ, ಮೊದಲು ಗಾಯಾಳುಗಳಿಗೆ ಚಿಕಿತ್ಸೆ ಕೊಡೋದೇ ನಮ್ಮ ಆದ್ಯ ಕರ್ತವ್ಯ, ಅದನ್ನು ಮಾಡ್ತಾ ಇದ್ದೀವಿ ನಾವು. ಪಕ್ಕದ ಜಿಲ್ಲೆಗಳಿಂದ ಡಾಕ್ಟರ್ಗಳನ್ನ ಕರ್ಸ್ಕೊಳ್ತಿದ್ದೀವಿ, ಇಲ್ಲಿ ಸಿಬ್ಬಂದಿ ಸಾಲ್ತಾ ಇಲ್ಲ, ಜನ ನರಳ್ತಾ ಇದ್ದಾರೆ, ನಮ್ಮ ಕೈಲಿ ನೋಡೋಕ್ಕಾಗ್ತಿಲ್ಲ, ನಾವು ಅವ್ರ ಜೊತೆ ನಿಂತಿದ್ದೀವಿ. ಈಗ ರಾಜಕೀಯ ಮಾತಾಡೋದಿಲ್ಲ, ನಾವು ಅದನ್ನು ಮುಂದಕ್ಕೆ ನೋಡ್ಕೊಳ್ಳೋಣ, ಏನ್ರಿ ಅರ್ಜೆಂಟು, ಈಗ ಸದ್ಯಕ್ಕೆ ಒಂದು ಎನ್ಕ್ವೈರಿ ಕಮಿಷನ್ ನೇಮಕ ಮಾಡ್ತೀವಿ, ಅವ್ರು ಎನ್ಕ್ವೈರಿ ಮಾಡ್ಕೊಳ್ತಾರೆ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ. ಆ ಎನ್ಕ್ವೈರಿನೂ ಆ ಕಡೆಗಿರುತ್ತೆ, ಅದ್ರ ಬಗ್ಗೆನೂ ನಾವು ಮಾತಾಡೋದಿಲ್ಲ, ಯಾರನ್ನೂ ದೂಷಣೆ ಮಾಡಲ್ಲ. ಈಗ ಸದ್ಯಕ್ಕೆ ನಾವಿಲ್ಲಿ ಆಗಿರೋ ಪರಿಸ್ಥಿತಿಯನ್ನು ನಿಭಾಯಿಸಬೇಕು. ಪ್ಲಸ್ ಮೃತರ ಕುಟುಂಬಗಳಿಗೆ 10 ಲಕ್ಷ ರೂಪಾಯಿ ನಾನು ಘೋಷಣೆ ಮಾಡ್ತೀನಿ ಅಂತ ಸ್ಟಾಲಿನ್ ಹೇಳಿದ್ರು. ಸ್ಟಾಲಿನ್ ಮಾರನೇ ದಿನ 9:30 ಆಸ್ಪತ್ರೆಗೆ ಬರ್ತಾರೆ ಅಂತ ಪಕ್ಷ ಅನೌನ್ಸ್ ಮಾಡ್ತು. ಆದರೆ ನಿನ್ನೆ ರಾತ್ರಿ 9:45, 11 ಗಂಟೆ ನಡುವೆನೆ ಅವರು ಚೆನ್ನೈಯಿಂದ ಹೊರಟು ಸೀದಾ ಕರೂರಿಗೆ ಬಂದರು. ಮಧ್ಯರಾತ್ರಿಯಲ್ಲಿ ಆ ಒಂದು ಗಾಯಾಳುಗಳನ್ನ ಭೇಟಿ ಮಾಡಿ ಮಾತಾಡಿದ್ರು. ಅಲ್ಲೇ 10 ಲಕ್ಷ ಮೃತರ ಕುಟುಂಬಗಳಿಗೆ ಘೋಷಣೆ ಮಾಡಿದ್ರು, 50 ಸಾವಿರ ಗಾಯಾಳುಗಳಿಗೆ ಘೋಷಣೆ ಮಾಡಿದ್ರು. ಇದಿಷ್ಟು ಅಲ್ಲಿ ರಾಜಕೀಯ ಪಕ್ಷಗಳು ಮಾಡಿದಂತಹ ಹೇಳಿಕೆಗಳು, ಆರೋಪ ಪ್ರತ್ಯಾರೋಪ ಮತ್ತು DMKಯ ಸರ್ಪ್ರೈಸಿಂಗ್ಲಿ ಸೈಲೆಂಟ್ ಅಂತ. ಈಗ ಮುಖ್ಯವಾದ ವಿಚಾರಕ್ಕೆ ಬರೋಣ. ನಾನು ಟೈಟಲ್ ಕೊಟ್ಟಿರೋದೇನು, TVK ಬಯಸ್ತಾ ಇತ್ತು, DMK ಕಾಯ್ತಿತ್ತು. ನನಗೆ ಹಾಗೆ ಅನಿಸ್ತಾ ಇದೆ. ಯಾಕೆ ಅನಿಸ್ತಿದೆ ಅಂತ, ವಿಜಯ್ಗೆ ಸ್ಪಷ್ಟವಾಗಿ ಗೊತ್ತು ತನಗೆ ದೊಡ್ಡ ಮಟ್ಟದ ಫ್ಯಾನ್ ಫಾಲೋಯಿಂಗ್ ಇದೆ ಅಂತ. ಹಾಗಿದ್ದು ಸಹ ಅಂಥ ಗಲ್ಲಿ ರೋಡುಗಳಲ್ಲಿ ನಾನು ಬಂದು ನಿಂತ್ಕೊಂಡು ಭಾಷಣ ಮಾಡ್ತೀನಿ, ಜನ ಸೇರ್ಲಿ, ನಾನು ಜನರ ನಡುವೆ ನಿಂತ್ಕೊಂಡು ಮಾತಾಡಬೇಕು, ವೇದಿಕೆ ಸಮಾವೇಶಗಳನ್ನು ನಾನು ಅಷ್ಟಾಗಿ ನಂಬೋದಿಲ್ಲ, ದೊಡ್ಡ ಜಾಗದಲ್ಲಿ ನಾನೇನು ಮಾಡೋಕ್ಕೆ ಹೋಗಲ್ಲ, ಯಾವಾಗಾದರೂ ಒಂದ್ಸಲ ಮಾಡ್ತೀನಿ, ಅದರ ಪ್ರತಿ ವಾರ ನಾನು ಪ್ರತಿ ಜಿಲ್ಲೆಗೆ ಹೋಗಿ ಈ ರೀತಿ ಜನರ ನಡುವೆ ಗಲ್ಲಿ ರೋಡ್ಗಳಲ್ಲಿ ನಿಂತು ಭಾಷಣ ಮಾಡ್ತೀನಿ ಅಂತ ಹೇಳಬೇಕಾದ್ರೆ, ಡಸಂಟ್ ಯು ನೋ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ ಅಂತ? ಖಂಡಿತ ಗೊತ್ತಿರುತ್ತೆ. ಗೊತ್ತಿದ್ದು ಮಾಡ್ತಿದ್ದಾರೆ ಅಂದ್ರೆ ನನಗೆ ಒಂದು ಲಾಂಚ್ ಬೇಕು, ಏನಾದರೂ ದೊಡ್ಡ ಧಮಾಕ ಆಗಬೇಕು, ಆಗ ಇಡೀ ದೇಶದಲ್ಲಿ ಚರ್ಚೆ ಆಗುತ್ತೆ. ನಾನು ರಾಜಕೀಯ ಪಕ್ಷ ಕಟ್ಟಿದ್ದೀನಿ, ನನ್ನ ಪಕ್ಷಕ್ಕೆ ಜನ ಸೇರ್ತಿದ್ದಾರೆ. ಜನ ಯಾವ ಮಟ್ಟಕ್ಕೆ ಸೇರ್ತಿದ್ದಾರೆ ಅಂದ್ರೆ ಬಂದು ಕಾಲು ತುಳಿತಾ ಆಗಿ ಸಾಯ್ತಿದ್ದಾರೆ ಜನ. ರಾಜಕೀಯ ಇದು, ರಾಜಕೀಯ. ನಾನು ನೇರವಾಗಿ ಹೇಳ್ತಿದ್ದೀನಿ, ಈ ರೀತಿಯ ಸ್ಕೆಚ್ಗಳು ಇರಬಹುದು ಅಂತ ನನಗೆ ಅನ್ನಿಸುತ್ತೆ. ವಿಜಯ್ ಅಥವಾ TVK ಪಕ್ಷದ ಕಡೆಯಿಂದ ಏನಾದರೂ ಆಗಲಿ, ಆದರೆ ಈ ಮಟ್ಟಕ್ಕೆ 40 ಜನ ಸಾಯಲಿ ಅಂತಲೋ ಆ ರೀತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ. ಏನಾದರೂ ಒಂದು ಆಗಲಿ, ಜನ ಸೇರಿದ್ದಾರೆ ಅಂತ ಇಡೀ ಜಗತ್ತಿಗೆ ಗೊತ್ತಾಗ್ಲಿ, ಆ ರೀತಿ ಒಂದು ಇರಬಹುದು. ಇನ್ನು ಈ ಕಡೆ DMK ಏನಾದರೂ ಅವಘಡ ಆದರೆ ಈ ರೀತಿ ವಿಜಯ್ ಪ್ರತಿ ವಾರ ಹೋಗಿ ಗಲ್ಲಿಯಲ್ಲಿ ನಿಲ್ಲುತ್ತೆ. ಅವರು ಸಹ 40 ಜನ ಜೀವ ಹೋಗ್ಲಿ ಅಂತ ಬಯಸಿರ್ತಾರೆ ಅಂತ ನಾನು ಅನ್ಕೊಳ್ಳೋದಿಲ್ಲ. ಈ ಕಡೆ TVKನೂ ಅನ್ಕೊಂಡಿರಲ್ಲ, ಏನಾದರೂ ಆಗಲಿ ಅಂತ ಅಷ್ಟೇ. ಸಣ್ಣ ಪುಟ್ಟ ಘಟನೆಗಳು ನಡೀಲಿ ಅಂತ ಅನ್ಕೊಂಡಿರ್ತಾರೆ. ಅದು ನನ್ನ ಅನುಮಾನ. ಸೊ DMK ಸಹ ಏನಾದರೂ ಆಗಲೇ ಸಣ್ಣ ಪುಟ್ಟ ಘಟನೆ ಆದಾಗ ನಮಗೊಂದು ಅವಕಾಶ ಸಿಗುತ್ತೆ, ಈ ರೀತಿ ಮಾಡೋದನ್ನು ನಿಲ್ಲಿಸ್ಬೋದು ಅಂತ. ಅದಕ್ಕೆ ಈಗ ಕೋರ್ಟ್ಗೆ ಹೋಗ್ತಿದ್ದಾರೆ DMK ಸಪೋರ್ಟರ್ಸು. ಇನ್ನು ಮೇಲೆ ಅವ್ರು ಬೇಕಾದ್ರೆ ವೇದಿಕೆ ಮಾಡಿಕೊಂಡು ದೊಡ್ಡ ಗ್ರೌಂಡ್ ಬುಕ್ ಮಾಡಿಕೊಂಡು ಅಲ್ಲಿ ಜನ ಸೇರಿಸ್ಕೊಂಡು ಸಮಾವೇಶ ಮಾಡ್ಕೊಳ್ಳಿ. ಈ ರೀತಿ ಗಲ್ಲಿ ರಸ್ತೆಗಳಲ್ಲಿ ಬಂದು ಭಾಷಣ ಬಿಗಿಯೋದು ಬೇಡ. ನೋಡಿ ಎಂಥ ದುರಂತ ನಡೆದೋಯ್ತು ಅಂತ ಅವರು ರೆಡಿ ಆಗ್ತಿದ್ದಾರೆ. ಸೊ ವಿಜಯನ್ನ ಕಟ್ಟಿ ಹಾಕೋದಕ್ಕೆ ಏನಾದರೂ ನಡೀಲಿ ಅಂತ DMK ಬಯಸ್ತಾ ಇತ್ತು ಅಂತಲೂ ಸಹ ಅನ್ನಿಸ್ಬೋದು. ರಾಜಕೀಯ ಇದು. ಆದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ 40 ಜನರ ಜೀವ ಹೋಗ್ಬಿಡ್ಲಿ ಅಂತ ಎರಡೂ ಪಕ್ಷಗಳು ಅನ್ಕೊಂಡಿರಲ್ಲ. ಸಣ್ಣ ಪುಟ್ಟ ಏನಾದರೂ ನಡೀಲಿ, ನಮಗೆ ಏನಾದರೂ ಸುದ್ದಿ ಆಗಲಿ, ನಮ್ಮ ಬಗ್ಗೆ ಸುದ್ದಿ ಆಗಲಿ ಅನ್ನುವಂಥದ್ದು, ಅಥವಾ ಇವರಿಗೆ DMK ಅವ್ರಿಗೆ ಹೇಗಾದರೂ ಮಾಡಿ ಈ ಒಂದು ಪ್ರಕ್ರಿಯೆ ಏನಿದೆ, ಪ್ರತಿ ವಾರದ ಪ್ರಕ್ರಿಯೆ, ಇದಕ್ಕೆ ಫುಲ್ ಸ್ಟಾಪ್ ಹಾಕ್ಬಿಡಬೇಕು, ಏನಾದರೂ ಸಬಬು ಸಿಗಬೇಕು ಅಂತ ಕಾಯ್ತಿದ್ರ ಅಂತ ಇರಬಹುದು. ಹಾಗಾಗಿ ನನಗೆ ಹಾಗನ್ನಿಸ್ತು ಅಷ್ಟೇ. ಇದಿಷ್ಟು ಕರೂರ್ ಅನ್ನುವಂತಹ ಪ್ರದೇಶದಲ್ಲಿ ನಿನ್ನೆ ತಮಿಳುನಾಡಿನಲ್ಲಿ ನಡೆದಿರುವಂತಹ ದುರ್ಘಟನೆ, ಕಾಲ್ತುಳಿತ, 40 ಜನ TVKಯ ಕಾರ್ಯಕ್ರಮದಲ್ಲಿ.
ಕಾಲು ತುಳಿತಕ್ಕೆ ಇಲ್ಲಿವರೆಗೆ ಬಲಿಯಾಗಿದ್ದಾರೆ. ಇನ್ನೊಂದಷ್ಟು ಜನ ಗಂಭೀರವಾಗಿ ICUಗಳಲ್ಲಿ ಇದ್ದಾರೆ. ಇಷ್ಟು ಮಾಹಿತಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.